40% ಕಮಿಷನ್ ಕೇಸ್ನಲ್ಲಿ ಕ್ಲೀನ್ ಚಿಟ್. ಲೋಕಾಯುಕ್ತ ವರದಿ ಬೆನ್ನಲ್ಲೇ ಟಾಕ್ ಫೈಟ್. ಜಯನಗರ ಅನುದಾನಕ್ಕೆ ಶಾಸಕರ ರಿಕ್ವೆಸ್ಟ್. ಫಲಿಸುತ್ತಾ 2016ರ ಆ ಚಂಡಿಕ ಯಾಗ. ನಿಖಿಲ್ಗೆ ಶುರುವಾಯ್ತಾ ರಾಜಯೋಗ. ಗೊಂಬೆನಾಡಲ್ಲಿ ಗೆಲ್ತಾರ ದೊಡ್ಡಗೌಡರ ಮೊಮ್ಮಗ. ರಾಜ್ಯದಲ್ಲಿ ಮುಡಾ ಕೋಲಾಹಲ. ಕಚೇರಿಯಲ್ಲಿಲ್ಲ ಆಸ್ತಿ ಕುರಿತ ಅಧಿಕೃತ ದಾಖಲೆಯಿಂದ ಆಯುಕ್ತ. ರಘುನಂದನ್ ಅತ್ತ ಜಿಟಿಡಿಗೂ ಸುತ್ತಿಕೊಳ್ಳುತ್ತಾ ಹಗರಣದ ಉರುಳು. ಹೆಬ್ಬಾಳ್ಕರ್ ಆಪ್ತನ ಮೇಲೆ ಗಂಭೀರ ಹಲ್ಲೆ. 20 ಗುಂಟೆಗಾಗಿ ಅರವಿಂದ ಪಾಟೀಲ್ ಸೇರಿ 4 ಮೇಲೆ ದಾಳಿ. ಗಾಯಾಳುಗೆ ಬಿಮ್ಸ್ನಲ್ಲಿ ಚಿಕಿತ್ಸೆ. ದೆಹಲಿಯಲ್ಲಿ ಮತ್ತಷ್ಟು ಹದಗೆಟ್ಟ ಹವಾಮಾನ. ಮನೆ ಬಿಟ್ಟು ಹೊರಬರಲು ಹೆದರ್ತಾ ಇದ್ದಾರೆ ಜನ. ಬಸ್ ಸಂಚಾರಕ್ಕೆ ನಿರ್ಬಂಧ. ನಿರ್ಮಾಣ ಕಾಮಗಾರಿ ನಿಷೇಧ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಚಿಕ್ಕಮಗಳೂರಿನ ಕಳಸದ ಕಳಸೇಶ್ವರ ದೇವಸ್ಥಾನದಲ್ಲಿ ನಡೆದ ಗಿರಿಜಾ ಕಲ್ಯಾಣಕ್ಕೆ ತೆರೆ ಬಿದ್ದಿದೆ. ದೀಪಾವಳಿಯ ನಂತರ ಕಳಸೇಶ್ವರನಿಗೆ ಗಿರಿಜಾ ಕಲ್ಯಾಣ ನಡೆಸಲಾಗುತ್ತೆ. 8 ದಿನದಿಂದ ವಿಶೇಷ ಪೂಜಾ ಕೈಂಕರ್ಯ ತುಂಬಾ ಅದ್ದೂರಿಯಾಗಿ ನಡೆದಿದೆ. ನಿನ್ನೆ ಕೊನೆಯ ದಿನ ಮುಂಜಾನೆಯಿಂದ ಹೋಮ ಹವನ ಪೂಜೆಗಳನ್ನು ನಡೆಸಲಾಯಿತು. ಸಂಜೆಯ ನಂತರ ಕಳಸಾ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು. ಇನ್ನು ರಸ್ತೆಯುದ್ದಕ್ಕೂ ರಂಗೋಲಿಯನ್ನ ಬಿಡಿಸಿ ಕಳಸೇಶ್ವರನ ಮೆರವಣಿಗೆಗೆ ಭವ್ಯ ಸ್ವಾಗತ ಕೂಡ ಕೋರಲಾಯಿತು. ವಿವಿಧ ಕಲಾ ತಂಡಗಳು ಹಾಗೂ ಸಿಡಿಮದ್ದುಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಅಣ್ಣ ತಮ್ಮರ ಜಗಳ ಬಿಡಿಸಲು ಬಂದ ಅತ್ತಿಗೆಯನ್ನೇ ಮೈದುನ ಕೊಲೆ ಮಾಡಿದ್ದಾನೆ. ಹುಬ್ಬಳ್ಳಿಯ SM ಕೃಷ್ಣ ನಗರದಲ್ಲಿ ಈ ಘಟನೆ ನಡೆದಿದೆ. ಸಾಜಿದಾ ಭಾನು ಮೃತ ದುರ್ದೈವಿಯಾಗಿದ್ದು, ಕೌಟುಂಬಿಕ ವಿಚಾರಕ್ಕೆ ಆರಂಭವಾಗಿದ್ದ ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಸಾಜಿದಾ ಭಾನು ಕುತ್ತಿಗೆಯನ್ನೇ ಆರೋಪಿ ನಾಸಿರ್ ಸೀಲಿ ಹತ್ಯೆ ಮಾಡಿದ್ದಾನೆ. ಈ ಸಂಬಂಧ ಕಸಬಾಪೇಟೆ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ವಿಜಯನಗರದಲ್ಲಿ ವಿಂಟೇಜ್ ಕಾರುಗಳ ದರ್ಬಾರ್ ಜೋರಾಗಿದೆ. ಈವೋಲ್ಟ್ ಬ್ಯಾಕ್ ಹೋಟೆಲ್ನಲ್ಲಿದ್ದ ವಿಂಟೇಜ್ ಕಾರುಗಳಿಂದ ಬೆಂಗಳೂರು, ಹಂಪಿ, ಅಂಜನಾದ್ರಿ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಗಳ ಪ್ರವಾಸಿ ತಾಣಗಳಲ್ಲಿ ಸುತ್ತಾಟ ಮಾಡಿವೆ. ಓಲ್ಡ್ ವೆಹಿಕಲ್ ಅಸೋಸಿಯೇಷನ್ನಿಂದ ವಿಂಟೇಜ್ ಕಾರುಗಳ ಓಡಾಟ ಆಯೋಜಿಸಲಾಗಿದ್ದು, ಜನ ಈ ಹಳೆ ಮಾಡೆಲ್ ಕಾರುಗಳನ್ನು ಕಂಡು ಫುಲ್ ಖುಷ್ ಆಗಿದ್ದಾರೆ. ಈ ಅದ್ಭುತ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.